ವಿಘ್ನ ಸಂತೋಷಿ ರಾಹುಲ್ಗೆ ವಿಘ್ನೇಶ್ ಬಾಂಬ್. ಎಂಥ ವಿಧಿವಿಲಾಸವೋ ವಿಧಿಲಿಖಿತವೋ ನೋಡಿ. ನಿನ್ನೆ ಸಾಯಂಕಾಲ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಮೈತ್ರಿಕೂಟ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಿಸಿದ ಒಂದು ಸದುದ್ದೇಶದ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಪಾಸ್ ಮಾಡೋ ತವಕದಲ್ಲಿದ್ದ ನರೇಂದ್ರ ಮೋದಿ ಸರ್ಕಾರವನ್ನ ಸಂಖ್ಯಾಬಲದಿಂದ ಸೋಲಿಸಲಿಕ್ಕೆ ತಯಾರಾಗ್ತಿದ್ದಂತೆ ಅತ್ತ ಅಲಹಾಬಾದ್ ಹೈಕೋರ್ಟ್ ನ ಲಖನೌ ಬೆಂಚ್ ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ಈ ರಾಹುಲ್ ಗಾಂಧಿ ತಮ್ಮ ದ್ವಿಪೌರತ್ವವನ್ನ ಬಚ್ಚಿಟ್ಟು ಇಡೀ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಡೆಸಿದ ಒಂದು ವಂಚನೆಯ ಅಪರಾಧಿ ಪ್ರಕರಣದ ಆರೋಪವನ್ನ ಎತ್ತಿ ಹಿಡಿಯುವ ತೀರ್ಪು ಪ್ರಕಟಿಸ್ತಾ ಇದ್ರು. ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ 623/2026. ಈ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗುವ ವೇಳೆಯಲ್ಲೇನೆ ಅತ್ತ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಮೈತ್ರಿಕೂಟ ಸರ್ಕಾರಕ್ಕೆ 2/3 ಅಂಶದಷ್ಟು ಬಹುಮತ ಬಾರದಂತೆ, ಅಂದ್ರೆ ಒಂದು ಸಂವಿಧಾನ ತಿದ್ದುಪಡಿಗೆ ಅಗತ್ಯವಿರುವ ಕನಿಷ್ಠ ಬಹುಮತ ಬರದಂತೆ ನೋಡ್ಕೊಂಡ್ಬಿಟ್ಟು ಒಂದು ವಿಕೃತ ಮನಸ್ಸಿನ ದಿಗ್ವಿಜಯವನ್ನು ಸಾಧಿಸುವ ಸಂಭ್ರಮದಲ್ಲಿದ್ರು. ಅದೇ ಕಾಲಕ್ಕೆ ಸರಿಯಾಗಿ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ ನ ಏಕಸದಸ್ಯ ಪೀಠ ತನ್ನ ತೀರ್ಪನ್ನ ಪ್ರಕಟಿಸ್ಬಿಟ್ಟಿತು. ಸುಮಾರು 2.25 ವರ್ಷದ ಹೋರಾಟದ ನಂತರ ಬೆಂಗಳೂರು ಮೂಲದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ನಡೆಸಿದ ಕಾನೂನು ಹೋರಾಟಕ್ಕೆ ನಿನ್ನೆ ಜಯ ದೊರಕಿತ್ತು. ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರು ತಮ್ಮ 50 ಪುಟಗಳ ತೀರ್ಪಿನಲ್ಲಿ ಸ್ಪಷ್ಟವಾಗಿ ನಿರೂಪಿಸ್ಬಿಟ್ರು. ಈ ದೂರುದಾರ ಮಾಡಿದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಗೃಹ ಇಲಾಖೆಯ ಪೌರತ್ವ ವಿಭಾಗದ ವಿದೇಶಿ ನಾಗರಿಕರ ಉಪವಿಭಾಗ ಮಂಡಿಸಿದ ಅತ್ಯಂತ ರಹಸ್ಯ ಕಡತಗಳ ಪರಾಮರ್ಶೆ ಮಾಡಿದ ಮೇಲೆ ಈ ದೂರುದಾರಿ ಮಾಡಿದ ಆರೋಪಗಳೆಲ್ಲದರಲ್ಲೂ ಕೂಡ ಮೇಲ್ನೋಟಕ್ಕೆ ಸತ್ಯಾಂಶ ಸಾಬೀತಾಗಿಬಿಟ್ಟಿದೆ. ಆದ್ದರಿಂದ ತತ್ಕ್ಷಣವೇ ದೂರುದಾರರ ಕೋರಿಕೆಯಂತೆ ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ವಿರುದ್ಧ FIR ದಾಖಲಿಸಬೇಕು ಮತ್ತು ಈ ಪ್ರಕರಣದ ವಿಚಾರಣೆಯನ್ನ ಉತ್ತರ ಪ್ರದೇಶ ಸರ್ಕಾರದ ಗೃಹ ಇಲಾಖೆಯವರೇ ಮುಂದುವರಿಸಬೇಕು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಉತ್ತರ ಪ್ರದೇಶ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿ ಉಪಸ್ಥಿತರಿದ್ದ ಸ್ಪೆಷಲ್ ಸೀನಿಯರ್ ಅಡ್ವೊಕೇಟ್ ಅವ್ರು ಹೇಳಿದ್ರು, ಇಲ್ಲ, ಇದು ಅಂತಾರಾಜ್ಯ ಒಂದು ಅಪರಾಧಿ ಪ್ರಕರಣವಾಗಿರೋದ್ರಿಂದ, ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಕರಣವಾಗಿರೋದ್ರಿಂದ ಅನೇಕ ವಿದೇಶಿ ಸರ್ಕಾರಗಳ ಸಹಭಾಗಿತ್ವ ಕೂಡ ಈ ಪ್ರಕರಣದಲ್ಲಿ ಇರೋದ್ರಿಂದ ಇದನ್ನ ಕೇಂದ್ರೀಯ ತನಿಖಾ ಸಂಸ್ಥೆಗೆ ವರ್ಗಾಯಿಸುವಂತ ದಯಮಾಡಿ ಆದೇಶ ಕೊಡಿ ಅಂತ ವಿನಂತಿ ಮಾಡಿಕೊಂಡ್ರು. ಆಗ ಸನ್ಮಾನ್ಯ ನ್ಯಾಯಮೂರ್ತಿಗಳು ಈ ಪ್ರಕರಣದ ತನಿಖೆಯನ್ನ CBI ನಡೆಸಲಿ ಅಂತ ಆದೇಶವನ್ನ ಕೊಟ್ಟರು. ಇದೀಗ ಇಡೀ ಆ ತೀರ್ಪಿನ 2 ಮುಖ್ಯ ಆದೇಶಗಳು ಅಂತಂದ್ರೆ, ಒಂದು, ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ರಾಯಬರೇಲಿ ಕ್ಷೇತ್ರದ ಕೇಂದ್ರ ಸ್ಥಾನವಾಗಿರೋ ಆ ರಾಯಬರೇಲಿಯಲ್ಲಿ ಆ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಈ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಬರುತ್ತೆ. ಆ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ನ ಠಾಣಾಧಿಕಾರಿಯವರು FIR ದಾಖಲಿಸಬೇಕು ಮತ್ತು ಉತ್ತರ ಪ್ರದೇಶ ಸರ್ಕಾರ ಇದನ್ನ CBIಗೆ ಸಮಗ್ರ ವಿಚಾರಣೆಗೆ ಒಳಪಡಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಕಳೆದ 22 ವರ್ಷಗಳಿಂದ ತಮ್ಮ ವಿದೇಶಿ ಪೌರತ್ವವನ್ನ ಬಚ್ಚಿಟ್ಟು ಹೇಗೆ 6 ವಿವಿಧ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ರು ಮತ್ತು ಅದರಲ್ಲೂ ಮೊದಲು ಅಮೇಥಿ ಕ್ಷೇತ್ರದಿಂದ, ತದನಂತರ ವಯನಾಡ್ ಕ್ಷೇತ್ರದಿಂದ, ಈ ಬಾರಿ ರಾಯಬರೇಲಿ ಮತ್ತು ಅಮೇಥಿ 2 ಕ್ಷೇತ್ರಗಳಲ್ಲಿ ಗೆದ್ದು ಒಂದನ್ನ ತಮ್ಮ ಸಹೋದರಿಗೆ ಬಿಟ್ಕೊಟ್ರಲ್ಲ. ಅಷ್ಟೇ ಅಲ್ಲ, ಭಾರತದ ಲೋಕಸಭೆಯ ಪ್ರತಿಪಕ್ಷ ನಾಯಕತ್ವದ ಸ್ಥಾನವನ್ನು ಕೂಡ ಅಲಂಕರಿಸ್ಬಿಟ್ರು. ಇದು ಹ್ಯಾಕ್ ಸಾಧ್ಯವಾಯ್ತು? ಭಾರತದ 140 ಕೋಟಿ ಪ್ರಜೆಗಳು ಅಂದ್ರೆ ಈ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನಿಟ್ಟಿರುವವರು, ಚುನಾವಣಾ ಆಯೋಗ ನಡೆಸುವ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಇಟ್ಟಿರೋರು, ಅವರೆಲ್ರಿಗೂ ಕೂಡ ಮಂಕುಪೂದಿ ಎರಚುವಂತ ಕೆಲಸವನ್ನ ರಾಹುಲ್ ಗಾಂಧಿ ತರದ ಭಾರತದ ಅತ್ಯಂತ ಗೌರವಾನ್ವಿತ ರಾಜಕೀಯ ಕುಟುಂಬದ ಕುಡಿಯಾಗಿರೋ ರಾಹುಲ್ ಗಾಂಧಿ ಇಂಥ ಅಪರಾಧ ಬೆಸಲಿಕ್ಕೆ ಸಾಧ್ಯವಾ ಅಂತ ಭಾರತದ ಜನಸಾಮಾನ್ಯರು ಇವತ್ತು ಅತ್ಯಂತ ವಿಷಾದದಿಂದ ನೋಡ್ಬೇಕಾಗಿದೆ. ಇನ್ನು 50 ಪುಟಗಳ ತೀರ್ಪಿನ ಪ್ರತಿ ಲಭ್ಯವಾಗಿಲ್ಲ. ಅದರ ಸರ್ಟಿಫೈಡ್ ಕಾಪಿಯನ್ನ ಪಡೀಲಿಕ್ಕೆ ದೂರುದಾರ ವಿಘ್ನೇಶ್ ಶಿಶಿರ್ ಇವತ್ತು ಲಖನೌದಲ್ಲಿ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳ ತೀರ್ಪಿನ ಪ್ರತಿ ಸಂಪೂರ್ಣವಾಗಿ ದಕ್ಕಿದ ಮೇಲೆ ಅದಿವತ್ತು ಸಾರ್ವಜನಿಕ ದಾಖಲೆ ಆಗೋಗ್ಬಿಟ್ಟಿದೆ. ಇದುವರೆಗೂ 3 ದಿನಗಳ ಕಾಲ ಅದನ್ನ ಇನ್ ಕ್ಯಾಮ್ರಾ ವಿಚಾರಣೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮಂಡಿಸಿದ್ದ ಕಡತಗಳ ಪರಾಮರ್ಶೆ ಮಾಡಿದ್ರು ಮಾನ್ಯ ನ್ಯಾಯಮೂರ್ತಿಗಳು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿ 1993-94ರಿಂದನೇ
ಅಂದ್ರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಎಂಫಿಲ್ ಅಧ್ಯಯನಕ್ಕೆ ನೋಂದಾವಣೆ ಮಾಡಿದಾಗ್ರಿಂದ ಬ್ರಿಟಿಷ್ ಪೌರತ್ವವನ್ನ ಪಡ್ಕೊಂಡಿದ್ರು, ಬ್ರಿಟಿಷ್ ಪಾಸ್ಪೋರ್ಟ್ ಅನ್ನು ಹೊಂದಿದ್ರು. ತಮ್ಮ ವ್ಯಾಸಂಗ ಮುಗಿದ ಮೇಲೂ ಕೂಡ ಲಂಡನ್ ನಲ್ಲಿ ಒಂದು ವಿಳಾಸದಲ್ಲಿ ಹ್ಯಾಂಪ್ಶೈರ್ ಪಟ್ಟಣದ ಒಂದು ಒಂದು ವಿಳಾಸದಲ್ಲಿ ಬ್ಯಾಕಾಪ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯನ್ನು ಕೂಡ ಸ್ಥಾಪಿಸಿದ್ರು. ಅದರ ನಿರ್ದಿಷ್ಟವಾಗಿ ಅದರ ವ್ಯಾಪಾರ ವ್ಯವಹಾರ ಯಾವ ರೀತಿ ಇತ್ತು ಅಂತ ಇದುವರೆಗೂ ಸ್ಪಷ್ಟವಾಗಿಲ್ಲ. ಆ ಕಂಪನಿಯ ದಾಖಲೆಗಳಲ್ಲೂ ಕೂಡ, ನೋಂದಣಿ ರಿಜಿಸ್ಟ್ರೇಷನ್ ದಾಖಲೆಗಳಲ್ಲೂ ಕೂಡ ತಮ್ಮನ್ನು ತಾವು ರಾಹುಲ್ ವಿನ್ಸಿ ಅಂತ ಹೆಸರಿಸ್ಕೊಂಡಿದ್ರು. ರಾಹುಲ್ ವಿನ್ಸಿ ಸನ್ ಆಫ್ ರಾಜೀವ್ ಗಾಂಧಿ ಅಂತ ತಮ್ಮ ತಂದೆ ಹೆಸರನ್ನು ಸೂಚಿಸಿದ್ರು. ಅಷ್ಟೇ ಅಲ್ಲ, ಪೌರತ್ವ ನಾಗರಿಕತ್ವ ಅನ್ನೋ ಕಾಲಂನಲ್ಲಿ ಬ್ರಿಟಿಷ್ ನಾಗರಿಕತ್ವ, ಬ್ರಿಟಿಷ್ ನ್ಯಾಷನಲ್ ಅಂತ ನಮೂದಿಸಿದ್ರು. ಅಷ್ಟೊತ್ತಿಗಾಲ 2004ರಲ್ಲಿ ಮೊದಲ ಬಾರಿಗೆ ಅಮೇಥಿ ಕ್ಷೇತ್ರದಿಂದ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದ್ರು. ತದನಂತರ ಅವ್ರನ್ನ ಕಾಂಗ್ರೆಸ್ ಪಕ್ಷ ಮೊದಲು ಜನರಲ್ ಸೆಕ್ರೆಟರಿ ಮಾಡಿತ್ತು. ಅದಾದ ನಂತರ ಉಪಾಧ್ಯಕ್ಷರನ್ನಾಗಿ ನೇಮಿಸಿತ್ತು, AICC ಉಪಾಧ್ಯಕ್ಷರನ್ನಾಗಿ ನೇಮಿಸಿತ್ತು. 2004ರಲ್ಲಿ, 2009ರಲ್ಲಿ, 2014ರಲ್ಲಿ ಸತತವಾಗಿ ಚುನಾವಣೆಯನ್ನು ಗೆಲ್ತಾ ಬಂದ ರಾಹುಲ್ ಗಾಂಧಿ ಪ್ರತಿ ಬಾರಿ ಚುನಾವಣಾ ನಾಮಪತ್ರ ಸಲ್ಲಿಸುವಾಗಲೂ ಕೂಡ ತಾನು ಮತ್ತೊಂದು ರಾಷ್ಟ್ರದ ಪೌರತ್ವ ಹೊಂದಿರೋ ವಿಚಾರವನ್ನ ಬಚ್ಚಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಸುಮಾರು 45 ವಿವಿಧ ರೀತಿಯ ಪುರಾವೆಗಳನ್ನ ಈ ದೂರುದಾರ ಶಿಶಿರ್ ವಿಘ್ನೇಶ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು. ಮೊದಲು ಲಖನೌನ ಜನಪ್ರತಿನಿಧಿಗಳ ನ್ಯಾಯಾಲಯ ಅವೆಲ್ಲ ದಾಖಲೆಗಳ ಪರಾಮರ್ಶೆ ಮಾಡಿದ್ರು ಕೂಡ ಈ ಪೌರತ್ವ ನಿರ್ಧರಿಸುವ, ಅದನ್ನ ನಿಷ್ಕರ್ಷೆ ಮಾಡೋ ಅಧಿಕಾರ ತಮ್ಮ ನ್ಯಾಯಾಲಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಅರ್ಜಿಯನ್ನ ಇತ್ಯರ್ಥಗೊಳಿಸ್ಬಿಟ್ಟಿದ್ರು, ತಿರಸ್ಕರಿಸ್ಬಿಟ್ಟಿದ್ರು. ಆಗ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಈ ಶಿಶಿರ್ ವಿಘ್ನೇಶ್. ಹೈಕೋರ್ಟಿನ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರ ಆ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸ್ಬಿಟ್ಟು ಇದೀಗ ಇವರು ಮಾಡಿದ ಆರೋಪಗಳಿಗೆ ಸಂಬಂಧಪಟ್ಟ ಎಲ್ಲ ರಹಸ್ಯ ಮಾಹಿತಿಯನ್ನ ಕೇಂದ್ರ ಗೃಹ ಇಲಾಖೆಯ ಪ್ರತಿನಿಧಿಗಳು ತಮ್ಮೆದುರಿಗೆ ಮಂಡಿಸಿದಾಗ ಅವುಗಳನ್ನ ರಹಸ್ಯ ವಿಚಾರಣೆಯಲ್ಲಿ ಪರಾಮರ್ಶೆ ಮಾಡಿಸ್ಬಿಟ್ಟು ಕೊನೆಗೂ ತಮ್ಮ ತೀರ್ಪನ್ನ ಪ್ರಕಟಿಸಿದ್ದಾರೆ. ಸುಮಾರು ಏಪ್ರಿಲ್ 15, 16 ಮತ್ತು 17 3 ದಿನಗಳ ಕಾಲ ಅವರು ಡಿಕ್ಟೇಷನ್ ಕೊಡ್ತಾ ಇದ್ರು. ನಿನ್ನೆ ಅವರ ಇಡೀ ತೀರ್ಪಿನ ಡಿಕ್ಟೇಷನ್ ಮುಗಿಸ್ತಿರೋ ಹಾಗೇನೆ ಅತ್ತ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪರಾಕ್ರಮ ಪ್ರದರ್ಶನ ನಡೆದಿತ್ತು. ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯನ್ನ ನಾನಾ ರೀತಿಯಲ್ಲಿ ಸ್ವಲ್ಪ ಸೌಮ್ಯ ರೀತಿಯಲ್ಲೇನೆ ತಮ್ಮ ಹಾಸ್ಯ ಲೇಪನದೊಂದಿಗೆ ಮೂದಲಿಸ್ತಾ ಚುಚ್ಚುಲ್ಸ್ತಾ ಭಾಷಣ ಮಾಡ್ಬಿಟ್ಟು ಚಪ್ಪಾಳೆ ಹೊಡೆಸ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಅವರ ಸಹೋದರ ವಿರೋಧ ಪಕ್ಷ ನಾಯಕನಾಗಿರೋ ರಾಹುಲ್ ಗಾಂಧಿ ನಿರಂತರವಾಗಿ ಈ ರೀತಿ ವಿದೇಶಿ ಪೌರತ್ವವನ್ನ ಬಚ್ಚಿಟ್ಟ ಪ್ರಕರಣದ ಸತ್ಯಾಂಶ ಹೊರಗೆ ಬೀಳ್ತಾ ಇತ್ತು. ಇದೀಗ ಆ ತೀರ್ಪು ಹೊರಬಿದ್ದಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ತೀರ್ಪಿನ ಇಡೀ ಸುಮಾರು 50 ಪುಟಗಳ ತೀರ್ಪಿನ ಪ್ರತಿ ದೊರಕಬಹುದು. ಆಗ ಯಾವ್ಯಾವ ಅಪರಾಧಗಳನ್ನ ರಾಹುಲ್ ಗಾಂಧಿ ಮಾಡಿರಬಹುದು, ರಾಷ್ಟ್ರದ ವಿವಿಧ ಕಾನೂನುಗಳ ಅಡಿಯಲ್ಲಿ ಅವ್ರು ದೂರು ಸಲ್ಲಿಸಿದ್ರು. ಒಂದು ಸರ್ಕಾರಿ ರಹಸ್ಯ ಪಾಲನಾ ಕಾಯ್ದೆ, ಅದು ಬ್ರಿಟಿಷ್ ಕಾಲದಲ್ಲೇ ಬಂದಿತ್ತು. 1926ರ ರಹಸ್ಯ ಪಾಲನಾ ಕಾಯ್ದೆ, 1946ರ ಪೌರತ್ವದ ಕಾಯ್ದೆ, 1973ರ ಪಾಸ್ಪೋರ್ಟ್ ಕಾಯ್ದೆ ಮತ್ತು 2023ರ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಇವರು ದೂರನ್ನು ದಾಖಲಿಸಿದ್ರು. 45 ಪುರಾವೆಗಳಲ್ಲಿ ಪೆನ್ ಡ್ರೈವ್ ಕೂಡ ಇತ್ತು, ಅದ್ರ ಜೊತೆ ಕೆಲವು ಹಾರ್ಡ್ ಡಿಸ್ಕ್ಗಳು ಕೂಡ ಇತ್ತು. ಅದಷ್ಟೇ ಅಲ್ಲ, ಭಾರತ ಸರ್ಕಾರದ ಗೃಹ ಇಲಾಖೆಯ ವಿದೇಶಿ ಪೌರತ್ವ ವಿಭಾಗ ಮತ್ತು ಬ್ರಿಟಿಷ್ ಸರ್ಕಾರದ ವಿದೇಶಿ ಪೌರತ್ವ ವಿಭಾಗ ಅವೆರಡರ ನಡುವೆ ನಡೆದ ಇಂಟರ್ನೆಟ್ ಪತ್ರ ವ್ಯವಹಾರ ಏನಿತ್ತು, ಆ ಇಮೇಲ್ ಪತ್ರ ವ್ಯವಹಾರಗಳ ದಾಖಲೆಗೂ ಕೂಡ ಕೋರ್ಟು ಪರಾಮರ್ಶೆ ಮಾಡಿತ್ತು. ಅದಷ್ಟೇ ಅಲ್ಲ, ಕಳೆದ 2 ವರ್ಷಗಳಲ್ಲಿ ಸುಮಾರು 227 ಬಾರಿ ಅವರು ವಿವಿಧ ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಅಲ್ಲೆಲ್ಲ ಇಮಿಗ್ರೇಷನ್ ಟೆಸ್ಟ್ ನಲ್ಲಿ ಯಾವ ಪಾಸ್ಪೋರ್ಟ್ ಅನ್ನು ಮಂಡಿಸಿದ್ರು ಅದಕ್ಕೆ ಸಂಬಂಧಪಟ್ಟ ಹಲವು ವಿಡಿಯೋ ದಾಖಲೆಗಳು ಕೂಡ ಈ ಅರ್ಜಿದಾರರು ಮಂಡಿಸಿದ್ರು. ಇದೊಂದು ಅತ್ಯಂತ ಕಠಿಣವಾದ ಒಂದು ಸಾಹಸವೇ ಆಗಿತ್ತು. ಒಬ್ಬ ಸಾಮಾನ್ಯ ನಾಗರಿಕನಿಗೆ ಈ ಗಣ್ಯ ವ್ಯಕ್ತಿಗಳ ಅವರ ಒಳ ವ್ಯವಹಾರಗಳನ್ನ, ಅವರ ರಹಸ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸೋದು ಬಹಳ ಕಷ್ಟ. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಇರೋ ತರ ಬ್ರಿಟನ್ ನಲ್ಲೂ ಕೂಡ ಒಂದು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಅನ್ನೋ ಒಂದು ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಗಳ ನೆರವಿನಿಂದ ಈ ಹೋರಾಟಗಾರ ಶಿಶಿರ್ ವಿಘ್ನೇಶ್ ತಮ್ಮ ಕಾನೂನು ಸಮರವನ್ನ ನಡೆಸಿದ್ರು. ಈ ಮೊದಲ ಹಂತದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈಗ ಇನ್ನು ಇದು ಟ್ರಯಲ್ ಮಾತ್ರ, ಅಭಿ ಪಿಕ್ಚರ್ ಬಾಕಿ ಅಂತ ಎಲ್ರು ಹೇಳ್ಬೋದು. ಆದ್ರೆ ಇದು ಬರೀ ಸಾಧಾರಣ ಪಿಕ್ಚರ್ ಅಲ್ಲ. ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷ, ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಿಕೊಂಡ ಪಕ್ಷ, ಸುಮಾರು 50 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ,
ಮತ್ತು ದಿವಂಗತ ರಾಜೀವ್ ಗಾಂಧಿ ಈ ಮಹನೀಯರೆಲ್ಲ ಆಳಿದ ಈ ದೇಶದಲ್ಲಿ ಅದೇ ವಂಶದ ಕುಡಿಯೊಬ್ಬ ಈ ರೀತಿ ಯಾವ ರೀತಿಯ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಅಥವಾ ಯಾವ ಉದ್ದೇಶದಿಂದ ಈ ರೀತಿ ಬೇರೆ ಬೇರೆ ದೇಶಗಳ ಪೌರತ್ವವನ್ನ ಪಡ್ಕೊಂಡು ಅಲ್ಲೆಲ್ಲ ವ್ಯವಹಾರ ಮಾಡಿದ್ರು? ಯಾಕೆ ಭಾರತ ಸರ್ಕಾರದ ದೃಷ್ಟಿಯಲ್ಲಿ ಅಥವಾ ಚುನಾವಣಾ ಆಯೋಗದ ದೃಷ್ಟಿಯಲ್ಲಿ ತಮಗೆ ಸಂಬಂಧಪಟ್ಟ ಮಾಹಿತಿಯನ್ನು ಬಹಿರಂಗ ಪಡಿಸಲೇ ಇಲ್ಲ? ಇದೀಗ ರಾಹುಲ್ ಗಾಂಧಿ ತಮ್ಮ ವ್ಯಕ್ತಿಗತ ವಿಶ್ವಾಸಾರ್ಹತೆ ಮತ್ತು ತಮ್ಮ ಕಾಂಗ್ರೆಸ್ ಪಕ್ಷದ ಗೌರವ ಘನತೆಗೆ ಎದುರಾಗಿರುವ ಈ ಪ್ರಚಂಡ ಸವಾಲನ್ನ ಎದುರಿಸಲೇಬೇಕಾಗಿದೆ. ಚುನಾವಣೆ ಬಂದಿದೆ, ಮೋದಿ ಸರ್ಕಾರ ಹಾಗ್ ಮಾಡ್ತು, ಹೀಗ್ ಮಾಡ್ತು, ಷಡ್ಯಂತ್ರ ಮಾಡ್ತು, ಮಹಿಳಾ ಮೀಸಲಾತಿಯ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ಮೂಲಕ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಭದ್ರಗೊಳಿಸೋ ಪ್ರಯತ್ನ ಮಾಡ್ತು, ಇತ್ಯಾದಿ ಆರ್ಭಟವನ್ನ ನಿನ್ನೆ ಮಾಡಿದ್ದೇನೆ. ತಾವು ದಯಮಾಡಿ ಗಮನಿಸಬೇಕು. ನಿಮ್ಮ ಮುತ್ತಾತ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲೇ ಭಾಷಾವಾರು ಪ್ರಾಂತಗಳ ರಚನೆ ಮಾಡಿದ್ರು. ಆವಾಗ್ಲೇನೆ ವಿವಿಧ ಭಾಷಿಕ ರಾಜ್ಯಗಳು ಸೃಷ್ಟಿಯಾದವು, ಆಡಳಿತಾತ್ಮಕ ಘಟಕಗಳು ಸೃಷ್ಟಿಯಾದವು. ಯಾರೂ ಕೂಡ ಜವಾಹರ್ಲಾಲ್ ನೆಹರು ಆಗ್ಲಿ, ತದನಂತರ ಇಂದಿರಾ ಗಾಂಧಿ ಅವರ ಕಾಲದ ರಾಜಕಾರಣಿಗಳಾಗ್ಲಿ, ಆಳು ಪಕ್ಷದವರಾಗ್ಲಿ, ವಿರೋಧ ಪಕ್ಷದವರಾಗ್ಲಿ, ಅವ್ರು ಯಾರೂ ಕೂಡ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಅನ್ನೋ ಒಂದು ವಿಭಜಕ ಮನಸ್ಥಿತಿಯವ್ರು ಆಗಿರ್ಲಿಲ್ಲ. ಅವರೆಲ್ಲ ಮಾತಾಡ್ತಿದ್ರೆ ಯೂನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಮಾತಾಡ್ತಾ ಇದ್ರು. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಂತೂ ತಮ್ಮ ಈ ಯೂನಿಟಿ ಮತ್ತು ಇಂಟಿಗ್ರಿಟಿ, ದೇಶದ ಐಕ್ಯತೆ ಮತ್ತು ಸಮಗ್ರತೆ ಜಪ ಪಠಿಸುತ್ತಲೇ ಹಂತಕರ ಗುಂಡಿಗೆ, ಬಾಂಬ್ಗೆ ಬಲಿಯಾಗಿದ್ರು. ಮರ್ತು ಬಿಟ್ರು ರಾಹುಲ್ ಗಾಂಧಿ. ಈ ನೆರೆಯ ತಮಿಳುನಾಡಿನ DMK ಪಕ್ಷದ ಮರ್ಜಿ ಕಾಯಲಿಕ್ಕೆ ಹೊರಟ್ಬಿಟ್ಟು ಮುಗ್ಗರಿಸಿದ್ದಾರೆ. ಇರ್ಲಿ, ಅವರ ಈ ವಿಘ್ನ ಸಂತೋಷಿ ಸಂಭ್ರಮಾಚರಣೆಯಲ್ಲಿ ಈ ಶಿಶಿರ್ ವಿಘ್ನೇಶ್ ಎಸೆದ ಬಾಂಬು ಸ್ಫೋಟಗೊಂಡಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರಕರಣದ ವಿವಿಧ ಮಾಹಿತಿಗಳು ಅನಾವರಣಗೊಳ್ತಿದ್ದ ಹಾಗೇನೆ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿ ರೇಷ್ಮೆ ರಾಜನೀತಿ ಕಾರ್ಯಕ್ರಮದಲ್ಲಿ ವೀಕ್ಷಕರೆದುರು ಮಂಡಿಸ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದೊಂದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಚುನಾವಣಾ ವ್ಯವಸ್ಥೆಗೆ ಸವಾಲಾಗ್ಬಿಟ್ಟಿದೆ ಈ ಶಿಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಮಿಸ್ಲೇನಿಯಸ್ ಕ್ರಿಮಿನಲ್ ಕೇಸ್ ಪ್ರಕರಣ. ನಮಸ್ಕಾರ.